ಫ್ರೆಂಡ್ಸ್, ಇವತ್ತು ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ KRTET ಅಪ್ಲಿಕೇಶನ್ ಯಾವ ತರ ಹಾಕಬೇಕು, ಓಕೆ, ಟೀಚರ್ ಗೌರ್ಮೆಂಟ್ ಟೀಚರ್ ಆಗೋಕೆ ಏನೇನು ಅರ್ಹತೆಗಳು ಬೇಕು ಎಲ್ಲ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀವಿ. ಇಲ್ಲಿ ಎರಡು ತರ ನಿಮಗೆ ಅಪ್ಲಿಕೇಶನ್ ಇರುತ್ತೆ. ಒಂದು 6ರಿಂದ 8ನೇ ತರಗತಿ ಶಿಕ್ಷಕರ ಹುದ್ದೆಗಳಿಗೆ, ಮತ್ತೆ 1ರಿಂದ 5ನೇ ತರಗತಿ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರಾಗಲು ಅಪ್ಲಿಕೇಶನ್ ಇರುತ್ತೆ. ಅಂದ್ರೆ ಒಂದರಲ್ಲೇ ಎರಡು ತರ ನಾವು ಅಪ್ಲಿಕೇಶನ್ ಹಾಕಿ ಈ ಎರಡು ಅಪ್ಲಿಕೇಶನ್ ಇದರಲ್ಲೇ ಒಂದರಲ್ಲೇ ಹಾಕಬಹುದು. ಓಕೆ, ಸೊ ಯಾವ ತರ ಹಾಕಬೇಕು, ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಎಲ್ಲ ಒಂದೊಂದು ಹಂತವಾಗಿ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಆದರೆ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಬೇಕು. ನೋಡಿ, ನಮ್ಮ 18ರಿಂದ 40 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಹಾಕಬಹುದು. ಅಂದ್ರೆ BEd DEd ಆಗಿರಬೇಕು. ಓಕೆ, ಸೊ ಈಗ ನಮಗೆ ನಾವು ಪ್ರೈಮರಿ ಹಾಕ್ತೀವಿ ಅಂದ್ರೆ ನಾವು 2 ವರ್ಷಗಳ DEd ಕೋರ್ಸ್ ಕಂಪ್ಲೀಟ್ ಇರಬೇಕು. ಆ ಆಮೇಲೆ BEd 4 ವರ್ಷದ BEd ಕಂಪ್ಲೀಟ್ ಇರಬೇಕು. ಓಕೆ, ನೋಡಿ, ಲಿಂಕ್ ಆಲ್ರೆಡಿ ನಾನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ ಮೇಲೆ ನೀವು ಬರ್ತೀರಾ. ಈ ಪೇಜ್ ಅಲ್ಲಿ ನೀವು ಬರ್ತೀರಾ. ಫಸ್ಟ್ ಒನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಓಕೆ, ನಿಮಗೆ ನೀವು ಹೊಸ ಯೂಸರ್ ಅಂತ ಹೇಳಿ ಹೊಸ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎಲ್ಲ ಫಿಲ್ ಮಾಡಬೇಕು ನೀವು. ಆಲ್ರೆಡಿ ನಾನು ಫಿಲ್ ಮಾಡಿದ್ದೀನಿ. ಓಕೆ, ಇವೆಲ್ಲ ಫಿಲ್ ಮಾಡಿ ನೀವು ಗೆಟ್ OTP ಅಂತ ಹೇಳಬೇಕು. ಅಂದ್ರೆ ನೋಡಿ, ಅವರವರ ಕ್ಯಾಂಡಿಡೇಟ್ ನೇಮು, ಆಧಾರ್ ನೇಮು, ಮೊಬೈಲ್ ನಂಬರ್ ಎಲ್ಲ ಹಾಕಿ ಗೆಟ್ OTP ಅಂತ ಹೇಳಿ. OTP ಹೋಗಿರುತ್ತೆ. ಸೊ ನೀವು ಚೆಕ್ ಮಾಡಿ ಆ OTP ತಗೋಬಹುದು. ಓಕೆ, ಆಮೇಲೆ ಸಬ್ಮಿಟ್ ನೋಡಿ, ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿದ್ಮೇಲೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡ್ ಇಂದ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ್ಮೇಲೆ ನೋಡಿ, ಪಾಸ್ವರ್ಡ್ SSLC ಇದೆಲ್ಲ ಎಸ್ ಅಂತ ಕೊಡಿ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಬೇಕು. ಓಕೆ, ಆದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸೈಡ್ ಎಲ್ಲಾದ್ರೂ ನೀವು ಕ್ಲಿಕ್ ಮಾಡಬಹುದು. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಿಮ್ದು ಅಪ್ಲಿಕೇಶನ್ ಇವಾಗ ತುಂಬೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಜೆಂಡರ್ ಇದೆ, ಜೆಂಡರ್ ಹಾಕೊಳ್ಳಿ. ರಿಲಿಜನ್ ಇದೆ, ರಿಲಿಜನ್ ಹಾಕೊಳ್ಳಿ. ಆಮೇಲೆ ಕೆಟಗಿರಿ ಹಾಕೊಳ್ಳಿ. ಆಮೇಲೆ ಸಬ್ ಕಾಸ್ಟ್ ಏನಿದೆ, ಸಬ್ ಕಾಸ್ಟ್ ಹಾಕೊಳ್ಳಿ. ಆಮೇಲೆ ಅಡ್ರೆಸ್ ಹಾಕೊಳ್ಳಿ. ಅಡ್ರೆಸ್ ಹಾಕೊಂಡು ಸ್ಟೇಟ್ ಏನಿದೆ ಸ್ಟೇಟ್ ಹಾಕೊಂಡು ಜಿಲ್ಲೆ ಯಾವುದು, ನಿಮ್ಮ ಜಿಲ್ಲೆ ಯಾವುದು ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಕರೆಕ್ಟ್ ಆಗಿ ಜಿಲ್ಲೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಪಿನ್ ಕೋಡ್ ಏನಿದೆ ಆ ಪಿನ್ ಕೋಡು ಇಲ್ಲಿ ಹಾಕಿ. ಆದ್ಮೇಲೆ ಫಿಸಿಕಲಿ ಚಾಲೆಂಜ್ಡಾ, ಎಸ್ ಅಂದ್ರೆ ಎಸ್, ಇಲ್ಲ ನೋ ಅಂದ್ರೆ ನೋ. ಸಬ್ಮಿಟ್ ಕೊಡಿ, ಸೇವ್ ಮಾಡಿ. ಓಕೆ, ಸೇವ್ ಮಾಡಿದ್ಮೇಲೆ ಓಕೆ, ಇವಾಗ ಆಲ್ರೆಡಿ ಸೇವ್ ಆಯಿತು. ಎಜುಕೇಶನ್. ಓಕೆ, ಸೊ ಎಜುಕೇಶನ್ ಇವಾಗ ನಾವು ಹಾಕಬೇಕು. ಎಜುಕೇಶನ್ ಡೀಟೇಲ್ನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆ, ಫಸ್ಟ್ 10th ಇಂದ ನಾವು ಸ್ಟಾರ್ಟ್ ಮಾಡೋಣ. 10th ಇಯರ್ ಆಫ್ ಪಾಸಿಂಗ್ ಏನಿದೆ, ಇಯರ್ ಆಫ್ ಪಾಸಿಂಗ್ ಹಾಕೊಳ್ಳಿ. 10th ಇಯರ್ ಆಫ್ ಪಾಸಿಂಗ್ ಆಯ್ತಾ. ಆಮೇಲೆ ರಿಜಿಸ್ಟ್ರೇಷನ್ ನಂಬರು
ಸೇಮ್ ಅಲ್ಲಿ ಹಾಕಿದ್ವಲ್ಲ ರಿಜಿಸ್ಟ್ರೇಷನ್ ನಂಬರು, ಅದೇ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ನಾವು ಹಾಕ್ಬೇಕಾಗುತ್ತೆ. ಆಮೇಲೆ ಯೂನಿವರ್ಸಿಟಿ ಯಾವುದು, ಓಕೆ, ಯೂನಿವರ್ಸಿಟಿ ಯಾವುದು ಅದನ್ನ ಹಾಕೊಳ್ಳಿ. ಓಕೆ, ಆಮೇಲೆ ಪರ್ಸಂಟೇಜ್, ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ನೀವು. ಓಕೆ, ಆಮೇಲೆ ಪಿ ಯು ಸಿ ಸೇಮ್ ಏನಿದೆ, ಎಲ್ಲಿ ಯಾವಾಗ ಪಾಸ್ ಆಗಿದ್ದಾರೆ ಸೇಮ್ ಅದನ್ನು ನೀವು ಸೇಮ್ ಪಿ ಯು ಸಿ ಏನಿದೆ ಪಿ ಯು ಸಿ ಹಾಕೊಳ್ಳೋಣ. ಪಾಸಿಂಗ್ ಯಾವಾಗ 2009 ಇದೆ. ರಿಜಿಸ್ಟ್ರೇಷನ್ ನಂಬರ್ ಇದೆ ಇಲ್ಲಿ, ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳೋಣ. ಆಮೇಲೆ ಇದು ಕೂಡ ಆ, ಯಾವ ಬೋರ್ಡ್ ಅಪ್ಪ ಆದ್ರೆ ಇದು ಬೋರ್ಡ್ ಹಾಕೊಳ್ಳೋಣ. ಓಕೆ, ಸೊ ಇವಾಗ ನಾವು ಬೋರ್ಡು ಹಾಕೊಂಡ್ವಿ. ಇವಾಗ ಪರ್ಸೆಂಟೇಜ್ ಹಾಕೋಬೇಕು, ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಸೊ ಅವರ ಒಂದು ಎಸ್ ಎಸ್ ಪಿ ಯು ಸಿದು ಎಷ್ಟು ಪರ್ಸೆಂಟೇಜ್ ಇದೆ ನೀವು ಮೊದಲೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಟ್ರೆ ತುಂಬಾ ಒಳ್ಳೇದು. ಓಕೆ, ಆಮೇಲೆ ಡಿಗ್ರಿದು. ಓಕೆ, ಸೊ ಇಯರ್ ಆಫ್ ಅಡ್ಮಿಷನ್ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟು. ಇಯರ್ ಆಫ್ ಅಡ್ಮಿಷನ್ ಯಾವಾಗಿದೆ ಅದೊಂದು ನೀವು ನೋಡ್ಕೋಬೇಕು. ಇಯರ್ ಆಫ್ ಅಡ್ಮಿಷನ್ ಹಾಕೊಳ್ಳಿ. 2017 ಇರುತ್ತೆ. ಓಕೆ, ಸೊ ಆಮೇಲೆ ಇಯರ್ ಆಫ್ ಪಾಸ್ ಯಾವಾಗ ಇದು ಇವರು ಪಾಸ್ ಆಗಿದ್ದಾರೆ ಅನ್ನೋದು ನೀವು ಅಲ್ಲಿ ನೋಡ್ಕೋಬೇಕಾಗುತ್ತೆ. ಎಲ್ಲ ಕರೆಕ್ಟಾಗಿ ಹಾಕಿ, ಇಲ್ಲಾಂದ್ರೆ ಅಪ್ಲಿಕೇಶನ್ನು ರಾಂಗ್ ಆಗುತ್ತೆ. ಸೊ ಎರಡು ಆಯ್ತಾ. ರಿಜಿಸ್ಟ್ರೇಷನ್ ನಂಬರು ಇಲ್ಲಿ, ರಿಜಿಸ್ಟ್ರೇಷನ್ ನಂಬರು ನೀವು ಅದನ್ನ ಮಾಸ್ ಕಾರ್ಡ್ನ ಚೆಕ್ ಮಾಡಿ ಹಾಕೊಳ್ಳಿ. ಓಕೆ, ಆಮೇಲೆ ಯೂನಿವರ್ಸಿಟಿ ಕೇಳುತ್ತೆ. ಆ ಯೂನಿವರ್ಸಿಟಿ, ಓಕೆ, ಆಮೇಲೆ ಡಿಗ್ರಿ ಯಾವುದು, ಬಿ ಎ ಇದೆ, ಬಿ ಎ ಅಂತ ಹಾಕೊಳ್ಳಿ. ಪರ್ಸಂಟೇಜ್ ಕೇಳುತ್ತೆ, ಪರ್ಸಂಟೇಜು ಫೈನಲ್ ಮಾರ್ಕ್ಸ್ ಅಲ್ಲಿ ಅವರ ಪರ್ಸಂಟೇಜ್ ಇರುತ್ತೆ. ಸೊ ಫೈನಲ್ ಮಾರ್ಕ್ಸ್ ಕಾರ್ಡ್ನ ನೀವು ನೋಡಿಕೊಂಡು ಆ ಪರ್ಸಂಟೇಜ್ನ ತೆಗಿಬೇಕು ಕರೆಕ್ಟಾಗಿ. ಓಕೆ, ಸೊ ಪರ್ಸಂಟೇಜ್ ಹಾಕೊಳ್ಳಿ. ಓಕೆ, ಪರ್ಸಂಟೇಜ್ ಆದ್ಮೇಲೆ ಇದನ್ನ ಸೇವ್ ಅಂತ ಹೇಳಿ. ಓಕೆ, ಸೇವ್ ಆಯ್ತಾ ಇದು. ಸೇವ್ ಆದ್ಮೇಲೆ ನೀವು ಏನ್ ಮಾಡಿದ್ದೀರಾ, ಓಕೆ, ಕರೆಕ್ಟಾಗಿ ಅವ್ರಿಗೆ ಕೇಳಿ ಕೇಳಿ ಇನ್ಫಾರ್ಮೇಶನ್ ಕೇಳಿದಾದ್ಮೇಲೆ ನೀವು ಅಪ್ಲಿಕೇಶನ್ನ ಹಾಕ್ಬೇಕಾಗುತ್ತೆ. ಇಲ್ಲ ಏನ್ ಮಾಡಿದ್ದಾರೆ ಅವರು ಅಂದ್ರೆ, ನೀವು ಇಲ್ಲಿ 1 and 2 year ಬ್ಯಾಚುಲರ್ ಸ್ಪೆಷಲ್ ಎಜುಕೇಶನ್ B.Ed ಅಂತ ಹಾಕಿ. ಓಕೆ, ಸೊ ಪಾಸ್ಡ್ ಪರ್ಸೆಂಟೇಜು ಯಾವ ಇಯರ್ ಇಂದ ಯಾವ ಇಯರು ಮತ್ತೆ ಪರ್ಸೆಂಟೇಜ್ ಹಾಕ್ಬಿಡೋಣ. ಓಕೆ, ಆಮೇಲೆ ಸೇವ್ ಅಂತ ಹೇಳೋಣ. ಓಕೆ, ಡೇಟಾ ಸೇವ್ ಆಯ್ತಾ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಇದು ಬಹಳ ಇಂಪಾರ್ಟೆಂಟು, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್.
ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ ಅದನ್ನ ಹಾಕೊಂಡು ನೀವು ಸೇವ್ ಅಂತ ಕೊಡಿ. ಓಕೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫೋಟೋ ಮತ್ತೆ ಸೈನ್ ಅಪ್ಲಿಕೇಶನ್ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ. ಸೊ ನಮ್ಮ ಪರ್ಸನಲ್ ಡೀಟೇಲ್ ಆಯ್ತು, ಎಜುಕೇಶನ್ ಆಯ್ತು, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಆಯ್ತು. ನೀವು ಇನ್ನೊಂದ್ಸರ್ತಿ ಡೌಟ್ ಇದ್ರೆ ಎಲ್ಲ ಕ್ಲಿಯರ್ ಆಗಿ ನೋಡ್ಕೋಬಹುದು. ಸೊ ಫೋಟೋ ಅಪ್ಲೋಡ್ ಆಯ್ತು. ಇವಾಗ ನಾವು ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡೋಣ. ಓಕೆ, ಎರಡು ಅಪ್ಲೋಡ್ ಆಯ್ತಾ. ನೆಕ್ಸ್ಟ್ ಡಿಕ್ಲರೇಷನ್. ಡಿಕ್ಲರೇಷನ್ ಇಲ್ಲಿ ಎಸ್ ಅಂತ ಕೊಟ್ಟು ನಾವು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಆಮೇಲೆ ಪೇಮೆಂಟ್ ಸೆಕ್ಷನ್ ಅಲ್ಲಿ ಹೋಗೋಣ. ಇಲ್ಲಿ ಪೇಮೆಂಟ್ ನ ಮಾಡಬೇಕಾಗುತ್ತೆ. ಓಕೆ. ಸೊ SC ST ಎಷ್ಟಿದೆಯಪ್ಪ ಅಂದ್ರೆ 350 rupees ಇರುತ್ತೆ. ಸೊ 350 rupees ನಾವು ಪೇ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಪೇ ನಾವು ಅಂತ ಹೇಳೋಣ. ಓಕೆ, ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗ್ ಇದ್ರೆ ನೆಟ್ ಬ್ಯಾಂಕಿಂಗ್ ಥ್ರೂ ಮಾಡಬಹುದು, ಡೆಬಿಟ್ ಕಾರ್ಡ್ ಇದ್ರೆ ಡೆಬಿಟ್ ಕಾರ್ಡ್ ಥ್ರೂ ಮಾಡಿ. ಓಕೆ. ಸೊ ಪೇಮೆಂಟ್ ಆಲ್ರೆಡಿ ನಾನು ಮಾಡಿದ್ದೀನಿ. ಓಕೆ. ಸೊ ಪೇಮೆಂಟ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಅಪ್ಲಿಕೇಶನ್ ನ ಪ್ರಿಂಟ್ ಅಂತ ತಗೋಬೇಕು. ಓಕೆ. ಪೇಮೆಂಟ್ ಆಗ್ಬೇಕು, ಆದ ನಂತರ ನೀವು ಅಪ್ಲಿಕೇಶನ್ ನ ಪ್ರಿಂಟ್ ತಗೋಬಹುದು. ನೋಡಿ, ನಾನು ಪ್ರಿಂಟ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಈ ತರ ಒಂದು ಅಪ್ಲಿಕೇಶನ್ ಬರುತ್ತೆ. ನಿಮ್ಮ ಈ ತರ ಅಪ್ಲಿಕೇಶನ್ ಬಂದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.